ಲೇ ಮುದ್ದೇಶ ನೆತ್ತ ಕಂಡು ಬಂದ ಅವನು ಏ ಮುದ್ದೇಶ ಇಪ್ಪ ಮೇಷ್ಟ್ರು ಇಲ್ಲ ಕೂಷ್ಟ್ರು ಇವತ್ತ ಪರೀಕ್ಷೆ ತಗೊಂತೀನಿ ತಿಳಿದಿಲ್ಲ ಹೌದ್ರಿ ಎದಕ್ಕೆ ಲೇಟ್ ಆಗಿ ಬಂದಿ ಕರೆಕ್ಟ್ ಆಗಿ ಹೇಳ ಮಗನ ನಾ ಹೇಳಿದ್ರೆ ನೀವು ನಂಬಂಗಿಲ್ರಿ ಏ ನಂಬ್ತೀನಿಪ್ಪ ನಂಬಂಗಿಲ್ರಿ ಲೇ ನಮ್ಮ ತಾಯಿ ಅಣ್ಣಗ ನಂಬ್ತೀನಿ ಎದಕ್ಕೆ ಲೇಟ್ ಆಗಿ ಬಂದಿ ಕರೆಕ್ಟ್ ಆಗಿ ಹೇಳು ನಿಮ್ ತಾಯಿ ಹಾನಿ ಮಾಡ್ರಿ ನಂಬೇಕ ನಂಬ್ತೀನಪ್ಪ ಬೆಳಗ್ಗೆ ಎದ್ದು ನಾ ಹಲ್ಲು ಉಜ್ಜುವಾಗ ನಮ್ಮ ಮನೆಗೆ ಯಾರು ಬಂದಿದ್ರು ಗೊತ್ತ ಯಾರು ಬಂದಿದ್ರಿ ನಿಮ್ಮ ಮನೆಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದಿದ್ರು ಹಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ರು ಹುಚ್ಚ ನನ್ನ ಮಗನ ಇದನ್ನ ನಾನು ನಂಬಬೇಕು ಹೌದ್ರಿ. ಏ ಹೋಗ ನಂಬಲ್ಲ ನಂಬಲ್ರಿ ನಂಬಲ್ಲ ಮತ್ತೆ ನಿಮ್ ತಾಯಿ ಮ್ಯಾಗ ಹಾನಿ ಮಾಡಿರಲ್ಲ ನೀವು ಯಪ್ಪ ಆಣಿ ಯಾಕೆ ಇಡಿಸ್ಕೊಂಡನಂತ ನನಗೆ ಈಗ ಗೊತ್ತಾಯ್ತ್ರಿ ನಂಬುತ್ತೀನಿ ಎದಕ್ಕೆ ಬಂದಿದ್ರು ಹೇಳ ಮಗನ ಇಟ್ಟು ಮಂದಿ ತಿಳಿಯಾಗ ಎದಕ್ ಬಂದಿದ್ರ ಅಂದ್ರೆ ಹೊರದೇಶದೊಳಗ 100 ಜನ ರೈತರು ಕಂಬಿದ್ರಂತ್ರಿ ಅದಕ್ಕೆ ಕಮತೆ ತೋಟದೊಳಗಿಂದ 100 ಜನ ರೈತರು ಬೆಳಗಾವಿ ಏರ್ಪೋರ್ಟಿಗೆ ಬಿಟ್ಟು ಬರ್ಬೇಕಾದ್ರೆ ಇಷ್ಟು ಲೇಟ್ ಆಯ್ತು ಅಬ್ಬಬ್ಬಬ್ಬಬ್ಬಾ ನಿಮ್ಮನ್ನು ಕಳಿಸ್ಬೇಕಂತ ಮಾಡಿದ್ದೆ ಇಲ್ಲೇ ಉದ್ದೇಶ ಕಳಿಸ್ಬೇಕಿಲ್ಲಿ ನನಗೂ ಸಣ್ಣ ವಯಸ್ಸಿನಾಗಿಂದ ಆಸೆ ಐತಿ ವಿಮಾನದಾಗ ಕುಂದ್ರಬೇಕು ಹಾರಿ ಹೋಗ್ಬೇಕು ಅಂತ ಆದ್ರೆ ನೀವು ರೈತರಂಗ ಅನಿಸ್ಲಿಲ್ಲ ಹೇ ಮತ್ತೆ ಹೆಂಗ ಕಂಡೆ ಮಾಮ ಲೇ 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 ಈ ಬೌಡಿನ ಅಟ್ಟಸಾಳ ತಿಳ್ಕೊಬೇಡಲಿ ಅಟ್ಟಸಾಳ ತಿಳ್ಕೊಬೇಡ ಇದು ಖಾರ ತಿಂದೆ ಬೆಳೆದ ದೇಹ ಲೇ ಇದು ಖಾರ ತಿಂದೆ ಬೆಳೆದ ದೇಹ ನೋಡಿ ಹೊಡ್ಕೋರಿ ಜಾಗ ಪರಕ್ ಆಗಿತ್ತು ಖಾರ ತಿಂದು ಬೆಳೆದ ದೇಹ ಎಟ್ ತಿಂತೀರಿಪ್ಪ ಖಾರ ಲೇ ಖಾರ ತಿಂದು ಸಂಜೆ ಮುಂದೆ ಚರ್ಗಿ ತಗೊಂಡು ಹೋಗಿ ಕುಂತ್ರ ಮುಂಜಾನೆ ನೋಡಿದ್ರಾಗ ಇಟ್ಟಿಟ್ಟದ ಮೆಣಸಿನಕಾಯಿ ಗಿಡ ಬೆಳೆದಿರ್ತಾವಲೇ ಅಟ್ಟ ಪವರ್ ನಿಮಗೆ ದೊಡ್ಡ ಬಾರಿ ರೀ ನನ್ನ ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಅಲ್ಲಿ 6 ತಿಂಗಳು ಕೋಮಾದಾಗ ಹೋಗಿರಿ ಏನು ದೊಡ್ಡ ಫ್ಯಾಮಿಲಿ ರೀ ಮಗಂದು ಹೌದಾ ನಮ್ಮ ಅಪ್ಪನ ಖಾರ ತಿಂತಾನ ಖಾರ ತಿಂದು ಹೋಗಿ ಕುಂತ್ರ 5 ಕಿಲೋಮೀಟರ್ ಗಟ್ಲೆ ಘಾಟ್ ಎದಿರ್ತದ್ರಿ ಏನು ಗಬ್ಬ ಫ್ಯಾಮಿಲಿ ರೀ ಮಗಂದು ನಮ್ಮ ಅಪ್ಪನ ಬಗ್ಗೆ ಬಿಡ್ರಿ ನೀವು ಬಿಟ್ಟೆ ನನ್ನ ಬಗ್ಗೆ ಹೇಳಿದ್ರೆ ಗಡ ಗಡ ನಡಗತ್ತೀರಿ ನೀವು ನಿಂದೊಂದೈತಪ್ಪ ಹೌದು ಹೇಳ ನಾನು ಖಾರ ತಿಂತೀನಿ ಖಾರ ತಿಂದು ಹೋಗಿ ಕುಂತ ಮನೆಗೆ ಬರೋದ್ರಾಗ ಮನಿ ಹಂದಿಗಳು ತಿರುಗಾಡ್ತಿರ್ತಾವ ಎದಕ್ಕ ಅಷ್ಟು ಗೊತ್ತಾಗಲ್ರಿ ಕಾರ್ ಹತ್ತಿರ್ತೈತ್ರಿ ಸಕ್ರೆ ಕುಡ್ರಿ ಅಂತ ಕೇಳ್ತಿರ್ತಾವ ಈ ಮಗ ಹಂದಿಗಳ ಸಕ್ರೆ ಕೇಳ್ತಾವ್ರಿ ಯಾ ನಮ್ಮನೇರ ತಿಂದಿರ್ಬೇಕ್ರಿ ಲೇ ಮುದೇಶ ಎಷ್ಟ್ ಸಲ ಹೇಳಿರ್ಲಿ ನಿನಗ ಇದನ್ನ ಕುಡಿಬೇಡಲಿ ಇದನ್ನ ಕುಡಿಬೇಡ ಇದನ್ನ ಕುಡಿಯೋ ಬದ್ಲಿ ಹಾಲು ಕುಡಿಲಿ ಹಾಲು ಶಕ್ತಿ ಬರ್ತತಿ ಶಕ್ತಿ ಹಾಲು ಕುಡಿದ್ರೆ ಶಕ್ತಿ ಬರ್ತದೆ ನೀವು ಕುಡಿತೀರೇನು ಕುಡಿತೀನಿ ಶಕ್ತಿ ಬಂದೈತೇನ್ರಿ ಮನ್ನಗಡೆ ಬಂದತ್ತು ಮಗ ನಮ್ಮ ಮನಗಡೆ ಬಂದೈತಿ ಹಂಗಂದ್ರ ಅದು ಲೈಟ್ ಕಂಬಾಳಿಗೆ ಆಡ್ಸ್ರಿ ನೋಡು ಲೈಟ್ ಕಂಬಳಿಗೆ ಆಡ್ಸ್ಬೇಕ ಇದ್ರಿ ಆಗಲ್ಲಪ್ಪ ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ ಅದು ಹಾಲು ಕುಡಿದ್ರೆ ಲೈಟ್ ಕಂಬ ಅಳಗಾಡಲ್ರಿ ಅದು ನೀವೊಂದು ನನ್ನಂಗ ನೈಟ್ ಹೊಡ್ರಿ ನೀವು ಲೈಟ್ ಕಂಬ ಅಳಗಾಡ್ಸೋ ಅವಶ್ಯಕತೆನೇ ಇಲ್ಲ ಹಿಂಗ ತಿರುಗಿ ನೋಡಿದ್ರೆ ಸಾಕು ಕಂಬ ತಾನೇ ಅಳಗಾಡ್ತದ್ರಿ ಅದು ಅಲ್ಲಪ್ಪ ನೀ ಕೂಗೋಡ್ಬಿಡ್ರ ಆ ಮಗ ಇನ್ನ ಸಿಗದೆ ಆಡ್ತಾನವ ನೀ ಅಳಿಗಾಡ್ತಿಲೇ ಲೈಟ್ ಕಂಬ ಅಲ್ಲೋಲೆ ಲೇ ಮುದೇಶ ಇವತ್ತ ನಾನು ಬಹಳ ಖುಷಿ ಆಗೈತಿ ನೋಡು ಎಷ್ಟು ಚಂದ ಕಾರ್ಯಕ್ರಮ ನಮ್ಮ ಕಮಿಟಿಯವರು ಆಯೋಜನೆ ಮಾಡ್ಯಾರ ಎಷ್ಟು ಚಂದ ಬಂದ ನಮ್ಮ ತಾಯಂದ್ರು ಅವ್ರ ಅದಿರಿಲ್ಲವ ಎಷ್ಟು ಚಂದ ಮುಂದೆ ಬಂದು ಕೂತಾರ ತಾಯಂದ್ರಿಗೋಸ್ಕರವಾಗಿ ಜೋರಾಗಿ ಚಪ್ಪಾಳೆ ಬರ್ಲಿ ಗಟ್ಟಿಯಾಗಿ ಕೈ ಮುಗಿತೀನಿ ಯಾರು ಚಪ್ಪಾಳೆ ಹೊಡಿಬೇಡ್ರಿ ನಿಮ್ಗೆ ಹುಲ್ಲು ಮಾಡಕತ್ತನ್ರಿ ಮಾಸ್ತರ್ ನಾಯಕ ಹುಲ್ಲು ಮಾಡ್ಲಿ ಸರಿಯಾಗಿ ಕಮತೆ ತೋಟ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕ್ರಿ ಮಾಸ್ತರ್ ಯಾಕೇನಾತ ಎಲ್ಲಾ ತಾಯಂದ್ರು ಮುಂದೆ ಎದಕ್ ಬಂದು ಕೂತಾರ ಗೊತ್ತನ್ರಿ ಎದಕ್ ಬಂದು ಕೂತಾರಪ್ಪ ಇಟ್ಟು ಮಂದಿ ಬಂದಾರಲ್ಲಿ ಮನ್ಯಾಗ ನಮ್ಮ ಅಣ್ಣದರಿಗೆಲ್ಲ ಮುಸ್ರಿ ತೊಳಿಲಕ್ಕ ಚಾರ ಮೇಕಪ್ ಮಾಡ್ಕೊಂಡು ಮುಂದೆ ಬಂದು ಕೂತಾರ ಲೇ 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 ಏನ್ ತಪ್ಪಾಯ್ತು ಹೇಳ್ರಿ ಏನು ತಪ್ಪಾಯ್ತು ಗಂಡ ಹೆಂಡತಿ ಅಂದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತ್ರಪ್ಪ ಅಂದ್ರ ನಮ್ಮ ಮಾಸ್ತರ್ನ ತಿಕ್ಕಿ ಬಂದಾನ ತರ್ತೀರಿ ಮತ್ತೆ ನನ್ನ ಬುಡಕ ಬರ್ತೀಯಲ್ಲಿ ಅದಕ್ಕಲ್ಲಿ ನಾ ಯಾಕೆ ನಮ್ಮ ತಾಯಂದ್ರ ಬಗ್ಗೆ ಅಂದ್ರ ನಮ್ಮ ತಾಯಂದ್ರ ಬಗ್ಗೆ 2 ಕ್ವಶನ್ ಕೇಳ್ತೀನಿ ಬೇಕಾದ ಕೇಳ್ರಿ ಯಾರದು ಕುಡಿದ ಮಗನ ಕೇಳ 1 ತಾಸಿಗೆ ಒಬ್ಬಾಕಿ ಹೆಣ್ಮಗಳು 6 ಚಪಾತಿ ಮಾಡಿದ್ರ ಏನು ವಜ್ಞಾನ ಬಡದಂಗ್ ಬಡಿತಾರ ಹಂಗಲ್ಲೇ ಹಿಂಗೆ 6 ಚಪಾತಿ ಮಾಡಿದ್ರ ಅದೇ 1 ತಾಸಿನೊಳಗ 6 ಮಂದಿ ಹೆಣ್ಮಕ್ಳು ಕೂಡ್ಕೊಂಡು ಎಷ್ಟು ಚಪಾತಿ ಮಾಡ್ತಾರ ಹೇಳ ಮಗನ ನಮ್ಮ ಅಪ್ರಾಣಿ ಮಾಡಿ ಹೇಳ್ತೀನಿ ಅವ್ರು 1 ಚಪಾತಿ ಮಾಡೋದಿಲ್ಲ ಯಾಕೋ ಇಬ್ರು ಹೆಣ್ಮಕ್ಳು ಕೂಡಿದ್ರೇನೆ ಏನು ಧಾರಾವಾಹಿಗಳು ಬಂದಾವ್ ನೋಡ್ರಿ ಅವ್ವ ನಿಮ್ಮ ಧಾರಾವಾಹಿ ಪುರಾಣ ತೆಗದನ್ರಿ ಕೃಷ್ಣ ಸೀತಾರಾಮ್ ಅವ್ ಮುಗಿದ್ರು ರಿಪೀಟ್ ಮಾಡಿ ನೋಡ್ತಾರ ನಮ್ಮ ಮಂದಿ ನಾಗೇನಿ ಬುಸ್ಸೆ ಅದ್ರಾಗ ಬೀಜ ಆಗ್ತಾರ 6 ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರ ಮುಗಿದು ಹೋತ ನಮ್ಮ ಗಂಡಸರ ಬಾಯಾಗ ಮೊನ್ನೆ ಹಾಕ್ತಾರ ಅವ್ರು ಅವರ ನಿಮಗ ಕೈ ಮುಗಿದು ಕೇಳ್ತೀನಿ ನಿಮಗ ಧಾರಾವಾಹಿ ನೋಡುದು ಬೇಡ ಅನ್ನಂಗಿಲ್ಲ ನಮಗೊಂದು 90 ಹೊಡಿಸಿ 4 ರೊಟ್ಟಿ ಬಡದಿಟ್ಟು ರಾತ್ರಿ ಬೆಳಗನ ಪಾರಿಜಾತ ನೋಡ್ರಿ ಆ ಮಗ ಬೇಡ
ವಲ್ಯಪ್ಪ ಯಪ್ಪ ಈ ಮಗನಿಗೆ ಇದು ಮಾಡೋದಕ್ಕಾಗಲಿ. ನಿನಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಬೇಕಾದ ಕೇಳ್ರಿ. ಲಾಸ್ಟ್ ಕ್ವಶನ್ ಕೇಳಲೇ ನಿನ್ನೊಂದು. ಹಾ, ತಾಯಿ ಶ್ರೇಷ್ಠನೋ ಹೆಂಡತಿ ಶ್ರೇಷ್ಠನಪ್ಪ? ಹೆಂಡತಿ ಶ್ರೇಷ್ಠ. ಇಡೀ ಜಗತ್ತ ತಾಯಿ ಶ್ರೇಷ್ಠ ಅನ್ಬೇಕಾದ್ರ ಇಡೀ ಜಗತ್ತು ಹುಚ್ಚೈತ್ರಿ ಮಾಸ್ತರ್. ಹೌದು, ಹೆಂಡತಿ ಶ್ರೇಷ್ಠ. ಏ ಮಗನ, ಹೆಂಡತಿ ಹೆಂಗ ಶ್ರೇಷ್ಠ ಅಂತ 8 ಮಂದಿಗೆ ತಿಳಿಯಂಗ ಹೇಳ್ದಿ ಮಗನ. ಚಲೋ ಆತ, ಇಲ್ಲ ಅಂದ್ರೆ ಹಾಕಲ್ ತೊಗೊಂಡ್ರು ಬಿಡ್ತೀನಿ. ಹೇಳ ಅದಕ್ಕ ಹೆಂಡತಿ ಹೆಂಗ ಶ್ರೇಷ್ಠ? ಹೆಂಡತಿ ಹೆಂಗ ಶ್ರೇಷ್ಠ? ಮೊದಲ ಹೆಂಡತಿಯಾಗಿಂದ ತಾನೇ ತಾಯಾಗಳು ಚಪ್ಪಾಳೆ ತಟ್ರಿ ಗಂಡಸರು ಮರ್ಯಾದೆ ಪ್ರಶ್ನೆ ಇರ್ತಿದ. ಹೆಂಡತಿಯಾಗಿಂದ ತಾನೇ ತಾಯಾಗಳು ಯಾರು ಶ್ರೇಷ್ಠ? ಇವ ಹಿಂಗ ಸುತ್ತ ಹೊಡೆದು ಬಂದನ್ರಿ. ಇವ ಗುಡ್ಡ ಸುತ್ತ ಹೊಡೆದು ಬಂತ ಇಲ್ಲಿ ಬಂದ. ನೀನ್ ಹೇಳುದ್ರಾಗೂ ಒಂದ ಅರ್ಥ ಐತಿ. ಅರ್ಥ ಅಲ್ರಿ, ಕುಡುಕರು ಸುಳ್ಳು ಮಾತಾಡಿದ ಇತಿಹಾಸ ಇಲ್ರಿ. ಮೊದಲ ಹೆಂಡತಿ ಆಗಬೇಕು, ಆ ಬಳಿಕ ತಾಯಿ ಆಗಬೇಕು. ಯಾರು ಶ್ರೇಷ್ಠ? ಆಯ್ತು ಬಿಡಪ್ಪ, ಹೆಂಡತಿನ ಶ್ರೇಷ್ಠ. ಯಾರು ಶ್ರೇಷ್ಠ? ಹೆಂಡತಿ ಶ್ರೇಷ್ಠಳು. 4 ಮಕ್ಕಳಿಗೆ ಅಕ್ಷರ ಕಲಿಸ್ತೀರಿ. ಹೌದು. ಶಾಲೆ ಮಾಸ್ತರ್ ಅದಿರಿ. ಹೌದು. ನಾಚಿಕೆ ಬಿಟ್ಟವ್ರದಿರಿ. ಯಾಕೋ ತಾಯಿ ಶ್ರೇಷ್ಠ. ಏ ಮತ್ತ ನನ್ನ ರೂಟಿಗೆ ಬಂದಿ. ತಾಯಿ ಹೆಂಗ ಶ್ರೇಷ್ಠ ಅಂತ ಮತ್ತಿಟ್ಟ ಮಂದಿಗೆ ತಿಳಿಯಂಗೆ ಹೇಳ್ಬೇಕು. ತಾಯಿ ಹೆಂಗ ಶ್ರೇಷ್ಠ? ಹೇಳು. ಹೆತ್ತ ತಾಯಿ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ. ಹಾ, ಪ್ರೇಯಸಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳ್ತೀವಿ. ಲವ್ವರ್ ಹತ್ರ ಯಾಕೆ ಕೇಳ್ತಿದ್ದಿ? ನಮ್ಮನ್ನ ಬಿಟ್ಟು ಹೋಗುತ್ತಾಳನ್ನೋ ಭಯದ ಸಲುವಾಗಿ. ಹೌದು ಬಿಡಪ್ಪ, ಕರೆನೆ. ಅದೇ ತಾಯಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳೋದಿಲ್ಲ. ಯಾಕೆ ಕೇಳಂಗಿಲ್ಲ? ಯಾಕಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಶಬ್ಬಾಷ್. ಈಗ ಹೇಳ್ರಿ, ಯಾರು ಶ್ರೇಷ್ಠ? ನಾ ಏನ್ ಹೇಳೋದಿಲ್ಲ, ಯಾರ್ಯಾರು ತಾಯಿಯನ್ನ ಪ್ರೀತಿ ಮಾಡ್ತಾರ ಅವರೆಲ್ಲ ಜೋರಾದ ಚಪ್ಪಾಳಿ ತಟ್ಟಾಯ್ತು. ಈ ಜಗತ್ತಿನೊಳಗೆ ಬೆಲೆ ಕಟ್ಟಕ್ಕಾಗದಿರೋ ದೊಡ್ಡ ಆಸ್ತಿ ಅಂದ್ರ ತಾಯಿ. ತಾಯಿ ಶ್ರೇಷ್ಠ. ಯಾರು ಶ್ರೇಷ್ಠ? ತಾಯಿ. ಹೆಂಡತಿ ಶ್ರೇಷ್ಠ. ಟೂಸಿಗ ಮಾಸ್ತರ್ ಇಬ್ರು ಶ್ರೇಷ್ಠ ಅಲ್ಲ. ಇಬ್ರು ಅಲ್ಲ? ಇಬ್ರು ಅಲ್ರಿ. ಹೆಂಡತಿನೂ ಅಲ್ಲ, ತಾಯಿನೂ ಅಲ್ಲ. ಮತ್ತಾರು ಬಂದ್ರಪ್ಪ ಇಲ್ಲಿ? ಬರೋಬ್ಬರಿ 3.5 ಕ್ವಾರ್ಟರ್ ನೀರ್ ಹಾಕ್ಲಾರದೆ ಕುಡುದು ಹಾ, ತಮ್ಮ ಮನಿ ಬಗಲ ಹೋಗ್ತಾವ್ ನಿಯತ್ತೆ ತಡ್ತಾರಲ್ಲ, ನಮ್ಮಂತ ನಿಜವಾದ ಕುಡುಕರ ಶ್ರೇಷ್ಠ. ನೋಡ್ರಿ, ಇಡೀ ಊರೇ ನಮ್ಮದೇ ಐತಿ ಇವತ್ತು. ಒಳ್ಳೆ ಪೈಪ, ನೀನು ಕ್ವಶನ್ ಕೇಳಕ್ಕಾಗಲ್ಲ. ಗುಡ್ ಬಾಯ್. ನಾ ಕೇಳ್ತೀನಿ, ಯಾಕೆ ಕೇಳಬಾರ್ದ? ನಿಂದೊಂದೈತಪ್ಪ. ಸೀದಾ ನಿಂತು ಮಾತಾಡ್ರಿ. ನೀವು ಯಾಕೆ ಅಳಿಗಾಡ್ತೀರಿ? ನೀವು ಸೀದಾ ನಿಂತು ಮಾಸ್ತಾರ. ಕುಂದ್ರೆ ಹೊಟ್ಟೆ ಅಳಿಗಾಡ್ಬೇಡಿ. ನೀವು ಸುಮ್ಮನಿದ್ರಿ, ನೀವು ಯಾರು ಅಳಿಗಾಡ ನಾಳಿಗಾಡಕತ್ತಿಲ್ಲ. ನಿನ್ನ ಒಳಗಿನ ಪರಮಾತ್ಮ ಅಳಿಗಾಡ್ಸಕತ್ತಾನ. ತಿಳ್ಕೋರಿ. ಏನ್ ತಿಳ್ಕೋಬೇಕು? ಇಟ್ಟು ದಿನ ಪರಮಾತ್ಮ ಮೇಲೆದನ್ನ ತುಡುಗಾಡ್ತಿದ್ರಿ. ಹುಡುಗರು ಒಳಗದನಂತ ನೀವೇ ಹೇಳಿದ್ರಿ. ಮಗ ತನ್ನ ರೂಟಿಗೆ ಬರ್ತಾನ್ರಿ. ಸೊತ್ತು ಹೊಡೆದು ಎಲ್ಲಿ ಹೊಡೆದ್ರು. ಏನ್ ಮಾಡ್ಬೇಕು? ಕಿಮ್ಮತ್ತಿಲ್ಲ ನಿಮ್ಗೆ. ಯಾಕ? ಎಂತ ಲಾಕ್ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ಅದೇವ್ ನಾವು. ಹೌದು ಅಪ್ಪ, ನಮ್ಮ ಎದುರಿಗೆ MLA MP ಗಳ ಮುಂದೆ ಭಯ ಪಡ್ತಾರ, ಗೊತ್ತ? ಏನೇನು ಹೇಳ? ನಮ್ಮ ಎದುರಿಗೆ MLA MP ಗಳ ಮುಂದೆ ಭಯ ಪಡ್ತಾರ. ಹುಚ್ಚ ನನ್ನ ಮಗನ, ನಿನ್ನ ಮುಂದ MLA MP ಗಳ ನಿನ್ನ ಮುಂದೆ ನಿಂದ್ರಕ ಹೆದರ್ತಾರ. ಹೌದು. ಯಾಕೋ ಮಗನ? ವಾಸನೆ ಬರ್ತೈತೆ ಅಂತ ಹೇಳಿ. ಹೌದು, ಮತ್ತೆ ಯಾರು ನಿಂದಿರ್ತಾರ್ರಿ ಕುಡುಕರು ಮುಂದ? ಕುಡಿದ್ರಿಂದ ದೊಡ್ಡ ಲಾಭ ಅದಾವ್ರಿ. ಏನಾಯ್ತು ಹೇಳ? ಕುಡಿದ್ರೆ ನಾವು ರೋಡ್ ಮ್ಯಾಗ ಹೊಂಟ್ರು ಒಂದು ನಾಯಿಗಳ ನಮ್ಮ ಎದುರಿಗೆ ಬರುದಿಲ್ಲ. ಹೌದು. ಯಾಕಂದ್ರೆ ಒದ್ದಾಡ್ಕೋತ ಅಕ್ರ ಮ್ಯಾಗ ಬಿದ್ರೆ ನಾಯಿ ಸಾಹಿತ್ಯ ಹೋಗ್ತೇಳಿ ಹಂಗೆ ಅವೇ ದೂರ ಓಡಿ ಹೋಗ್ಕವ್ರಿ. ಹೌದು ಬಿಡು, ಅದು ಬರೋಬರ್ರಿ. ಇನ್ನೊಂದು ದೊಡ್ಡ ಲಾಭ ಗೊತ್ತೇನ್ರಿ? ಇನ್ನೊಂದು ಏನ್ ಲಾಭ ಐತಿ? ನಮ್ ಕುಡುಕರ ಮನೆಗೆ ಯಾರು ಒಟ್ಟು ತುಡುಗರು ಬರಂಗಿಲ್ರಿ. ಕಂಡ್ರು ಒಬ್ರು ಬರಲ್ಲ, ಯಾರು ಬರಂಗಿಲ್ರಿ. ಯಾಕ? ಕುಡುದೆಲ್ಲ ಅಳು ಹಚ್ಚಿರ್ತೇವೆ, ಅಲ್ಲಿ ಅದಕ್ಕೆ ಮಣ್ಣಾಗ ಬರ್ತಾರ್ರಿ ಅವ್ರು. ಹೌದು, ಅದು ಬರೋಬರ್ನೇ ಐತಿ. ಹೋಲಿ, ಈ ಕ್ವಶನ್ ಕೇಳ್ತೀನಿ, ಹೋಗ್ಲಿ ಆ ಕಡೆ. ಕೇಳ್ತಿಲ್ರಿ? ಕೇಳ. ಒಂದು ಆಣಿತ್ರಿ, ಆಣಿ. ಒಂದಾಣಿತ್ತು. ನೋಡ್ರಿ ನಾನಿ ನೋಡಿನಿ. ಬಾಲ್ ಹಿಂದಿರ್ತೈತೆ, ಮುಂದಿರ್ತೈತಿ. ತಿಳ್ಕೊಳ್ರಿ ಮಾಸ್ತರಿ, ಅಡ್ಡು ಕಡೆ ಜೋತಿ ಬಿದ್ದಿರ್ತೈತಿ. ಒಂದು ಆಣಿತ್ರಿ, ಆಣಿ. ಹೇಳು. ಒಂದು ಆಣಿತ್ರಿ. ಒಂದು ಆಣಿತ್ತು. ಆಣಿ ಮುಂದೆ ಒಂದು ಬಾಳೆಹಣ್ಣು ಬಿದ್ದಿತ್ತು. ಒಂದು ಬಾಳೆಹಣ್ಣು ಬಿದ್ದಿತ್ತು. ಆಣಿ ಬಾಳೆಹಣ್ಣು ತಿನ್ನಂಗಿಲ್ಲ. ಹುಚ್ಚ ನನ್ನ ಮಗನ, ಯಾಕಂದ್ರ ಆನೆಗೆ ಹೊಟ್ಟೆ ತುಂಬೈತೆ. ಮಗನ ಹೊಟ್ಟೆ ತುಂಬೈತಿ. ಹೊಟ್ಟೆ ತುಂಬೈತಿತ್ತು. ಹಂಗಲ್ರಿ, ಆನೆ ಯಾಕೆ ಬಾಳೆಹಣ್ಣು ತಿನ್ನಂಗಿಲ್ಲ ಅಂದ್ರ ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಇತ್ರಿ. ಅದು ಪ್ಲಾಸ್ಟಿಕ್ ಬಾಳೆಹಣ್ಣು ತಂದಿಟ್ರ ಮುಂದೆ. ಇನ್ನೊಂದು ಪ್ರಶ್ನೆ ಕೇಳ. ಈ ಸಲ ಎರಡು ಆನಿತ್ತು. ಎರಡು ಬಾಳೆಹಣ್ಣು ಬಿದ್ದಿದ್ದು. ಎರಡು ಆನೆ 2 ಬಾಳೆಹಣ್ಣು ತಿನ್ನಂಗಿಲ್ಲ. ಹುಚ್ಚ ನನ್ನ ಮಗನ, ಪದೇ ಹುಲ್ಲು ಮಾಡಾಕ ನಾ ಕಿವೇಗನ ಹೂವ ಇಟ್ಕೊಂಡಿ ನಾನು. ಲೇ, ಅವ 2 ಬಾಳೆಹಣ್ಣು ಪ್ಲಾಸ್ಟಿಕ್ ಇರ್ತಾವಲೇ, ಪ್ಲಾಸ್ಟಿಕ್ ಇರ್ತದ. ಬಾಳೆಹಣ್ಣು ಒರಿಜಿನಲ್ ಇದ್ದವ್ರಿ. ಈ ಸಲ ಆನಿಗಳು ಪ್ಲಾಸ್ಟಿಕ್ ಇದ್ದವ್ರಿ.
ಈ ಸಲ ಆನೆಗಳು ಪ್ಲಾಸ್ಟಿಕ್ ಅದನಪ್ಪ ಮಾಸ್ತರ್ ಲಾಸ್ಟ್ ಒಂದೇ ಪ್ರಶ್ನೆ ಕೇಳ ಕೇಳ ಒಂದು ಬಾವಿತ್ರಿ ಬಾವಿ ಕೇಳ ಏ ಹುಡುಗರು ಹೆಲ್ಪ್ ಮಾಡ್ತಿರಲ್ಲಪ್ಪ ಈ ಸಲ ಕೇಳ ಮಗನ ಕೇಳ ಒಂದು ಬಾವಿತ್ರಿ ಒಂದು ಬಾವಿ ಇತ್ತು ಒಂದು ಬಾವಿ ಬಾವ್ಯಾಗ 4 ಕಪ್ಪಿತ್ತು 4 ಕಪ್ಪಿದ್ದು 4 ಕಪ್ಪಿ ನಿಮ್ಗತ್ಲೇನ ಇದ್ದವ್ರಿ 4 ಕಪ್ಪಿ 4 ಕಪ್ಪಿದ್ದು 4 ಕಪ್ಪ್ಯಾಗ 1 ಕಪ್ಪಿ ಸತ್ರಿ 8 ಕಪ್ಪಿ ಉಳಿತಾವ ನನ್ನ ಮಗನ ಈಜಿಯಾಗಿ ನಮ್ಮ ಹುಡುಗರು ಹೇಳ್ತಾವ 4 ಕಪ್ಪಿ ಒಳಗೆ 1 ಕಪ್ಪಿ ಸತ್ರಿ ಎಷ್ಟು ಉಳ್ದು ಇನ್ನೊಂದ್ಸಲ ಆ ಮಗನಿಗೆ ಗೊತ್ತಾಯಿಲ್ಲ ಹೇಳ್ರಿ 3 ಯಾ ನನ್ನ ಮಗ ಗಣಿತ ಕಲಿಸ್ಯಾರ ನಿಮ್ಮ ಯಾಕೆ 4 ಕಪ್ಪಿ ಉಳಿತಾವ ಕಾಕ 4 ಕಪ್ಪಿ ಹೆಂಗೋ ಮಗನ ಹೆಂಗ 7 ಕಪ್ಪಿಯಾರಿ ನಿಮ್ಮ ಅಪ್ಪ ಎತ್ತು ಹೋಗಿತ್ತಾನ ಸತ್ತಿದ್ದು ಅಲ್ಲೇ ಇರ್ತಾನಪ್ಪ ಅದು ಇಲ್ಲ ಅದಕ್ಕೆ ಪಾಂಕ್ ಬಂದಿರ್ತಾವ ಹಾರಿ ಹೋಗ್ತೈತ್ರಿ ಅದು ಅಲ್ಲಪ್ಪ ಯಪ್ಪ ತಪ್ಪು ತಿಳ್ಕೊಬೇಡ್ರಿ ಸುಮ್ನೆ ಕುಡಿಯಂಗಿಲ್ಲ ಯಾರ ಅನ್ನಗಳು 4 ಮಂದಿ ಒತ್ತಾಯ ಮಾಡಿದ್ರೆ ಅಡ್ಡೆ ಕುಡಿತೀವಿ ವೆರಿ ಗುಡ್ ಎಂತ ಒಳ್ಳೆ ಬುದ್ಧಿ ಬಂದತ್ಲೆ ಇವಾಗ ಹಿಂಗೆ ಯಾರೇ 4 ಮಂದಿ ಒತ್ತಾಯ ಮಾಡಿದ್ರೆ ಅಡ್ಡೆ ಕುಡಿತೇವ್ರಿ ವೆರಿ ಗುಡ್ ಅದಕ್ಕೆ 4 ಮಂದಿ ಕೆಲಸಕ್ಕೆ ಇಟ್ಕೊಂಡಿನ್ರಿ ಎದಕ್ಕ ಅದೇ ಒತ್ತಾಯ ಮಾಡಿ ಕುಡಿಸ್ಲಾಕ್ರಿ ಅಂದ್ರೆ ನೀವು ಕುಡಿಯವನ ನಿದ್ದಿನೇ ಹತ್ತಂಗಿಲ್ಲ ಯಾರು ಏನ್ ಮಾಡ್ರಿ ಅಲ್ಲಪ್ಪ ಯಪ್ಪ ಈ ಮಗ ಬಿಡ ಕರೆ ಹೇಳ್ರಿ ನೀವೊಬ್ರು ಹೋತ್ರಿ ಇಲ್ಲೇ ಐತಿ ಪಾಯಿಂಟ್ ನಾನು ಬಿಡ ಅವ್ರು ಬಂದಿದ್ರು ಮಾನ್ಯ ಅವ್ರು ನಿಮ್ದಾಗಿ ಹಂಗಪ್ಪ ಯಪ್ಪದು ನಾ ರೊಕ್ಕ ಕೊಟ್ಟು ತಗೋಬೇಕಂದ್ರೆ ನಾನು ಕಿಶದಾನ್ ಜಕ್ಕೊಂಡ್ ಅವ್ರು ಹೋಗಿ ಕುಡ್ದಾರಿ ಸರಿ ಹೇಳ್ರಿ ಹೇಳ ನಾ ಸುಮ್ನೆ ಕುಡಿಯಾಗಿಲ್ಲ ತಿಳಿದಿಲ್ರಿ ಯಾಕೆ ಈ ಕುಡಿದಾರ ಯಾಕೆ ಕಲ್ತಿ ಹೇಳು ಈ ಚಟಾರ ಯಾಕೆ ಕಲ್ತಿ ಯಾಕೆ ಕುಂತಿ ಯಾಕೇನಾತ ಇಷ್ಟೊಂದು ಯಾಕೆ ಹಗಲ ರಾತ್ರಿ ಕುಡಿಯಾಕತ್ತೀನಿ ಅಂದ್ರಿ ನಾನು SSLC ಒಳಗೆ ಒಂದು ಹುಡುಗಿನ ಲವ್ ಮಾಡಿದ್ದೆ ಲವ್ ಸಕ್ಸಸ್ ಆಗಿದ್ರಿ ಅದೇಂಗಾಗತ್ತೆ ಏನಮ್ರಿ ಇದ್ರ ನಾನು ಕೈ ಕೊಟ್ಟು ಹೋದಳ್ರಿ ಪಾರಿವಾಳ ಗಾನ ಆಕಿನ ಮರಿಬೇಕಂತ ಇವತ್ತು ಹಗಲ ರಾತ್ರಿ ಪೂರ್ತಿ ಕುಡಿಯಾಕತ್ತೀನ್ರಿ ಒಟ್ಟಾಕಿನ ಮರಿಯೋದಾಗವಲ್ಲ ಒಟ್ಟಾಕಿನ ಮರಿದಾಗವಲ್ಲು ಒಟ್ಟಾಕಿನ ಮರಿಯೋದಾಗವಲ್ರಿ ಯಾರ್ಲಿ ಆ ಹುಡುಗಿ ಅದೇಕಿ ಯಾರ ಹತ್ರನೇ ನೆನಪಾಗಲ್ಲಾಗಿದ್ರಿ ಆ ನಮನಿ ಕವರ್ಗಟ್ ಲವ್ ಮಾಡಿದ್ಯಾ ತಮ್ಮಗಳ ನಿಮಗ ಕೈ ಮುಗಿದು ಕೇಳ್ತೀನಿ ಈ ಲವ್ ಗಿವ್ ಅಂತ ಒಟ್ಟ ಹುಡುಗಿಯರಿಂದ ಬೆನ್ನ ಹತ್ತಿ ಹೋಗಕ್ ಹೋಗ್ಬೇಡ ಒಟ್ಟ ಹುಡುಗಿಯರ ಬೆನ್ನ ಹತ್ತಿ ಹೋಗ್ಬೇಡ್ರಿ ನಿಮ್ಮಿಂದ ಹುಡುಗಿಯರು ಬಂದ್ರೆ ಕರ್ಕೊಂಡು ಹೋಗ್ರಿ ಅದ ಜೇಲ್ ಕರ್ತ ಹುಡುಗಿ ಭಾಳ ಸ್ಟ್ರಿಕ್ಟ್ ಇದ್ದಳು ಅಕ್ಕಿ ಅವ್ರ ರೌಂಡ್ ಕರ್ಕೊಂಡು ಬಂದ್ರ ಅಂದ್ರ ನೀವು ನಿಮ್ಮ ಅಪ್ಪನ ಕರ್ಕೊಂಡು ಹೋಗಿ ನೀವು ಏನ್ ಅಲ್ಲೇ ತೊತ್ತಾಕ ಕಾಣಿಸ್ತ ನೀವು ಮಾಸ್ತರ ನಾವೊಂದು ಶಾಯರಿ ಬರ್ದೀನಿ ನಾನು ಶಾಯರಿಗೆ ಲಕ್ಷ್ಮೀ ಬಿಜಾಪುರ ಜಾಯಿಂಟ್ ಮಾಡಿ ಶಾಯರಿ ನಾ ಏನ್ ಬರ್ದೀನಿ ಗೊತ್ತೇನ್ರಿ ಏನ್ ಬರ್ದಿದಿ ಮೋಡ ಮೋಡ ಡಿಕ್ಕಿ ಹೊಡೆದ್ರೆ ಮಳೆ ಆಕೈತೆ ಅಂತ ಬರ್ದೀನಿ ವಾವ್ ಬ್ಯೂಟಿಫುಲ್ ಮೋಡ ಮೋಡ ಡಿಕ್ಕಿ ಹೊಡೆದ್ರೆ ಮಳೆ ಆಕೈತೆ ಅಂತ ಬರ್ದೀನಿ ಲಕ್ಷ್ಮಿ ಏನ್ ಬರ್ದಾಳ ಗೊತ್ತ ಏನ್ ಬರ್ದಾಳ ಲಕ್ಷ್ಮಿ ಹುಡುಗ ಹುಡುಗಿ ಡಿಕ್ಕಿ ಹೊಡೆದ್ರೆ ಮಕ್ಕಳು ಅಕ್ಕಾವ ಹೊಡಿತೇನೆ ಡಿಕ್ಕಿ ಯಾವಾಗ ಬರೆಯಕತ್ತ ಶಾಯರಿ ಆರಾಮ್ರಿ ಆರಾಮ್ ಮುದ್ದೇಶ ಆರಾಮಲ್ರಿ ಎಲ್ಲಿ ಅದು ನಮ್ಮ ಆಯಿ ಪೈಸಾ ಮಾಡ್ಯಾವ್ರಿ ಪೈಸಾ ಎಂದ್ರಿ ಕುಡ್ದಿಲ್ಲ ಮರ ಪೈಸಾ ಲೇಪ ಕೊಡಲಿ ಪೈಸಾ ಸಲ ಏನೇನು ಹುಚ್ಚಿ ಬೀಳ್ತಾವ ನೋಡ್ರಿ ನನಗ್ ಪೈಸಾ ಅಂದ್ರೆ ಪ್ರಾಣ ಕುಡಿಬೇಡ್ರಿ ಏನು ಗಮ್ಮಂತೈತ್ರಪ್ಪ ಕಸಕಸಿ ಪೈಸಾ ಗುಟ್ಟು ಕುಡಿತಪ್ಪ ಹುಚ್ಚ ಮಾಸ್ತರ್ ಇದು ಬಾರಿ ಇತ್ರಿ ಬಾರಿತ್ತು ಚಲೋ ಐತಿಲ್ರಿ ಮಸ್ತ್ ಇತ್ತು ಮತ್ತ ಅವ್ ನಮ್ಮನೆ ರೀ ನಮ್ಮ ಎಮ್ಮಿವ್ರಿ ಬಾರಿ ಇತ್ತಿಲ್ರಿ ಚಲೋ ಇತ್ತು ಅವ್ ನಮ್ಮನೆ ರೀ ನಮ್ಮ ಎಮ್ಮಿವ್ರಿ ಚಲೋ ಐತಲಿ ಚಲೋ ಐತಿಲ್ರಿ ಚಲೋ ಐತಲಿ ಚಲೋ ಇದಿಲ್ರಿ ಲೇ ಕುಡ್ದವ್ ನೀನ ತಂದವ್ ನಾನ ಅಷ್ಟೇ ಉತ್ತರ ಕೊಡ್ರಿ ಚಲೋ ಇತ್ತು ಮುದ್ದೇಶ ಇದಿಲ್ರಿ ಹೆಂಗ ಚಲೋ ಇಲ್ಲ ಅಂತೀಯಪ್ಪ ಹೆಂಗಂದ್ರ ನಮ್ಮ ಆಯಿ ಪೈಸಾ ಮಾಡಿಬೇಕಂತ ಒಲೆ ಮ್ಯಾಗಿಟ್ಟು ಎಲೆ ಹೊರಗಡೆ ಹೋಗಿದ್ರಿ ಹೊರಗಿನ ಒಂದು ಕಜ್ಜಿ ನಾಯಿ ಬಂದ್ ಅದ್ರಾಗ ಲಚ್ಚ ಬಾಯಿ ಹಾಕಿದ್ರಿ ಅದು ಚೆಲ್ಲಿ ಮಾತ ನನ್ನ ಕೈಯಾಗ ಕೊಟ್ಟಾರ್ರಿ ಬ್ಯಾಡಾದ್ರು ಕಸ್ಕೊಂಡ್ ಕುಡಿದ್ರಿ ನೀವು ಅಂದ್ರೆ ಇದು ನಾಯಿ ಬಾಯಿ ಹಾಕಿದ್ರಿ ಹಾಕಿದ್ದ ಬೀಸುವ ಗಾಳಿಯನ್ನು ಸಹಿಸಬಲ್ಲೆ ಹುಡುಗು ಬಿಟ್ಟು ಸಿಡಿದನ್ನು ಸಹಿಸಬಲ್ಲೆ ಸಮುದ್ರದಲ್ಲಿ ಎಲ್ಲ ಸಹಿಸಬಲ್ಲೆ ಆದ್ರೆ ಈ ಚಂಬು ಹೋಗಿದ್ದು ಮಾತ್ರ ಸಹಿಸಂಗಿಲ್ಲ ಯಾಕೋ ಜೋಕುಮಾರ ಯಾಕಂದ್ರೆ ಮುಂಜಾನೆ ಅದು ನಮ್ಮ ಆಯಿಗೆ ಸಂಡಸ್ಕೋದಕ್ಕ ಅದು ಒಂದೇ ಇರುವುದು ಸಂಡಸ್ಸರಿಗೆ ಗುರುದ್ರೋಹಿ ವೆಂಕಟರಮಣ ಗೋವಿಂದ ತಿರುಪತಿ ವೆಂಕಟರಮಣ ಗೋವಿಂದ ಶಿವಸಾಂಬ ಜೈನಮ ಪಾರ್ವತಿ ಶಿವ ಹರ ಹರ ಮುಗಿತ ಮಾಸ್ತರ್ ಕಥೆಯಲ್ಲಿ ದಯವಿಟ್ಟು ಜೋರಾದ ಚಪ್ಪಾಳೆ